ಕಾದೋಡ ಮೇಡಮ್ ಅವರ ದರ್ಶನ್ ಅವರು ಮೊದಲಿಗೆ ಮಕರ ರಾಶಿ ಬೇಲಾಗುತ್ತಾ ಆಗಲ್ವಾ? 6ನೇ ತಿಂಗಳ ನಂತರ ಆಗುತ್ತೆ. ಪಕ್ಕ ಆಗತ್ತೆ. ಹೌದು. 2026 6ನೇ ತಿಂಗಳ ಮೇಲೆ ದರ್ಶನ್ಗೆ ಬೇಲಾಗುತ್ತೆ ಅಂತ ಮೀತಾ ಕ್ರಿಸ್ಟಲ್ ನ್ಯೂಮರಾಜ್ ಪ್ರೆಡಿಕ್ಷನ್ ಮಾಡಿದ್ದಾರೆ. ಅದೇ ಥರ ಪೆಜ್ವಲ್ ರೇಡ್ ಅವ್ರಿಗೆ ಏನಾಗ್ತಾರೆ, ಇಬ್ಬರು ಕೂಡ ಒಂದೇ ಪರಪ್ಪು ನಗರದಲ್ಲಿರೋದ್ರಿಂದ ಏನಾಗಬಹುದು ಬಹಳ ವಿಶೇಷವಾಗಿ ಅವರು ಕೂಡ 6ನೇ ತಿಂಗಳ ನಂತರ ಹೊರಗಡೆ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂತಂದರೆ ನೋಡಿ, ಮುಖ್ಯವಾಗಿ ಗುರು ಬದಲಾವಣೆ ಆಗ್ತಾ ಇರುತ್ತೆ. ಮಕರ ರಾಶಿಗೆ ಇವಾಗ ಗುರು ಕೆಟ್ಟಿರೋದ್ರಿಂದ ಅವರ ಒಂದು ಏನು ಹೇಳ್ತೀವಿ ನಾವು, ಅವರು ಪ್ರಾಬ್ಲಮ್ಮು ಯಾರೆಲ್ಲ ಮಕರ ರಾಶಿಯಲ್ಲಿ ಇರ್ತಾರ, ಗುರು 6ನೇ ಮನೇಲಿ ಇರೋದ್ರಿಂದ ಅವರು ಮಾಡದೇ ಇರೋದನ್ನೆಲ್ಲ ಮಾಡಿಸುತ್ತೆ, ಮಾತಾಡದೇ ಇರೋದನ್ನೆಲ್ಲ ಮಾತಾಡಿಸುತ್ತೆ. ಮಕರ ರಾಶಿ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಪಿಕ್ಚರ್ ಹೇಗೆ ಹೋಗುತ್ತೆ? ಶಾರುಖ್ ಖಾನ್ ಸಲ್ಮಾನ್ ಖಾನ್ ಫಿಲಮ್ ಅಂತ ಬಂದರೆ ಶಾರುಖ್ ಖಾನ್ ಫಿಲಮು ತುಂಬ ಚೆನ್ನಾಗಿ ಹೋಗುತ್ತೆ. ಹೌದಾ? ರಜನಿಕಾಂತ್ ನೆಕ್ಸ್ಟ್ ಸಿನಿಮಾ ಹೇಗಿರ್ತಾರೆ? ಆರೋಗ್ಯ ಸ್ಥಿತಿ ಹೇಗೆ ಕಾಪಾಡ್ಬೋದು? ಆರೋಗ್ಯ ಸ್ಥಿತಿ ಅಂತ ಬಂದರೆ 6ನೇ ತಿಂಗಳ ನಂತರ ಓಕೆ ಅಂತ ಹೇಳಿದೆ. 6ನೇ ತಿಂಗಳ ನಂತರ ಅವ್ರದ್ದು ಯಾವುದೇ ಫಿಲಮ್ ಇದ್ರೂ ಚೆನ್ನಾಗಾಗುತ್ತೆ. ಮತ್ತೆ ಅಲ್ಲಿಂದ ಆಚೆ ನೀವು ಈ ವರ್ಷ ರಜನಿಕಾಂತ್ ನೀವು ಒಟ್ಟಿಗೆ ತಿರುಪತಿ ದರ್ಶನ ಮಾಡಲ್ಲ, ಏನು ಅನ್ನಿಸ್ತು ನಿಮ್ಮಿಬ್ಬರದು? ತುಂಬ ಎದುರುಗಡೆ ಫೇಸ್ ಟು ಫೇಸು ನೋಡಿದಾಗ ತುಂಬ ಖುಷಿ ಆಯಿತು. ಈ ಒಂದು ಟೈಮು ಬರುತ್ತೆ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ಸೊ ಆ ಯೋಗ ಕೂಡ ನಿಮ್ಮಿಂದನೇ ಬಂದಿದೆ ಅಂತ ಹೇಳ್ಬೋದು. ಓಕೆ, ಇದೇ ಫಸ್ಟ್ ರಜನಿಕಾಂತ್ ನೋಡಿದ್ರೆ ಮುಂಚೆ ನೋಡಿದ್ರಾ? ಇಲ್ಲ, ಸೆಕೆಂಡ್ ಟೈಮ್ ನೋಡಿರ್ತೀನಿ. ಅದು ಫಸ್ಟ್ ಟೈಮ್ ಎಲ್ಲಿ ನೋಡಿದ್ರೆ? ಫಸ್ಟ್ ಟೈಮು ಚೆನ್ನೈಯಲ್ಲೇ ನೋಡಿದ್ದೆ. ಚೆನ್ನೈಯಲ್ಲಿ ಏನಂಗೆ ನಿಮಗೂ ಚೆನ್ನಾಗೂ ಸಂಬಂಧ? ಇಲ್ಲ, ಅಲ್ಲಿ ನಮ್ಮ ದೊಡ್ಡಮ್ಮ ಆಕ್ಟ್ರೆಸ್. ಹೌದು, ಅವರಿದ್ರು. ಚಿನ್ನಿ ಮಾಸ್ಟರ್ ಅವರು ಕೊರಿಯೋಗ್ರಾಫರ್ ಅಂತ ಕೇಳ್ಪಟ್ಟಿದ್ದೆ ಅವರಿಬ್ರು. ಹಾಗಾಗಿ ಬಹಳ ವಿಶೇಷವಾಗಿ ರಜನಿಕಾಂತ್ ನೀವು ಗರ್ಭಗುಡಿಲಿ ನೋಡಿದಾಗ ನಿಮ್ಗೆ ಏನು ಅನಿಸ್ತೈತೆ ತಿರುಪತಿಲಿ? ಅಂದ್ರೆ ಅವರು ನಮ್ಮ ಜೊತೆಗೆ ಅವರು ದರ್ಶನ ಮಾಡ್ತಿದ್ದಾರಲ್ಲ, ಇಬ್ಬರದು ಒಂದೇ ದರ್ಶನ, ಒಂದೇ ಟಿಕೆಟ್ ಅಲ್ವಾ ಅಂತ ತುಂಬಾ ಅದು ಒಂಥರ ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಯ್ತು. ಪಾಸಿಟಿವ್ ಇದ್ದು ನಿಮಗೆ ತಿರುಪತಿ ಮೇಲೆ ಭಾಳ ಲವ್ವ ಪ್ರೀತಿನ? ಹೌದು, ಅದು ನಮ್ಮ ಮನೆ ದೇವರಾಗಿರುತ್ತೆ, ನಮ್ಮ ತಾಯಿ ಮನೆ ದೇವರಾಗಿರುತ್ತೆ. ಓಕೆ, ಮಕರ ರಾಶಿ ರಂಗರ 6ನೇ ತಿಂಗಳಿಂದ ಟೈಮ್ ಸೂಪರ್ ಅಂತ ಹೇಳ್ತಾ ಇದ್ರ ಪಕ್ಕ? ಮಕರ ರಾಶಿ ಅವರಿಗೆ ಸುದೀಪ್ ಅವ್ರ ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಯ್ತು. ನೆಕ್ಸ್ಟ್ ಸೂಪರ್ ಡೂಪರ್ ಅಂದ್ರೆ 6ನೇ ತಿಂಗಳ ನಂತರ, 6ನೇ ತಿಂಗಳ ಆದ್ಮೇಲೆ ಮತ್ತೆ 10ನೇ ತಿಂಗಳ ನಂತರ ಟೈಮ್ ಕೆಡುತ್ತೆ. ಆದ್ರೂ ಏನಕ್ಕಪ್ಪ ಅಂದ್ರೆ ಗುರು ದೃಷ್ಟಿ ಬಂದು ಮಕರ ರಾಶಿ ಮೇಲೆ ಬೀಳುತ್ತೆ. ಯಾವಾಗ? 6ನೇ ತಿಂಗಳಾದ್ಮೇಲೆ. 6ನೇ ತಿಂಗಳಾದ್ಮೇಲೆ ಗುರು ದೃಷ್ಟಿ ಮಕರ ರಾಶಿ ಮೇಲೆ ಬೀಳೋದು, ಮತ್ತೆ ಧನಸ್ಥಾನಕ್ಕೆ ಮತ್ತೆ ಶನಿ ಮೀನ ರಾಶಿ ಮೇಲೆ ಬೀಳೋದು. ಮಕರ ರಾಶಿಯವ್ರು ಮನೆ ಕಟ್ತಾರ, ಆಸ್ತಿ ತಗೋತಾರ? ಹೌದು, ತಗೊಳ್ತಾರೆ. ಪಕ್ಕ ಮಕರ ರಾಶಿಯವ್ರು ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಆಸ್ತಿ ತಗೊಳ್ತಾರೆ, ಮನೆ ಈ ಕಟ್ತಾರೆ. ಬಂದಿರೋ ಕೋಪರೆಲ್ಲ ಕಂಟ್ರೋಲ್ ಮಾಡ್ಕೊತಾರ. ಹೌದು, ಸಾಫ್ಟ್ ಆಗ್ಲೇಬೇಕು. ಇವಾಗ ದರ್ಶನ್ ಹೋದ್ಮೇಲೆ ಸುದೀಪ್ ಅವ್ರು ಜಾಸ್ತಿ ನಿಗ್ರಾಡ್ತಾವ್ರೆ. ಎಲ್ಲ ಮಾಧ್ಯಮದಲ್ಲಿ ನೋಡ್ರಿ ಸಾಕು, ಯಾರಿಗೂ ಹೇಳ್ತಾರೆ ಮೊನ್ನೆ ಪ್ಯಾಂಟ್ ಪಿಚ್ ತೋರಿಸ್ಲಾ ಅಂತವ್ರೆ. ನಿಜವಾಗ್ಲೂ ನಾನು ನೋಡಿದ್ದೀನಿ. ಅವ್ರಿಗೂ ಅಷ್ಟೇ, ಯಾಕಂದ್ರೆ ಗುರು ಹೇಳದ್ನಲ್ಲ, ಇವಾಗ 6ನೇ ಮನೆಯಲ್ಲಿದ್ದು ಗುರು ಮಾತಾಡದೇ ಇರೋರೆಲ್ಲ ಮಾತಾಡ್ತಾ ಇದ್ದಾರೆ ಅಂತ. ಮಾತಾಡೋ ಅಂತ ಒಂದು ಆಡಿದೆಯಲ್ಲ, ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಹೇಳೋರು ಮಾತಾಡೋ ಬಿಗ್ ಬಾಸ್ ಮಾತಾಡೋರಿಗೆ ಮಾತಾಡೋ ಲೈಫು. ಹಾಗಾಗಿ ಏನು ಅನಿಸ್ತೈತಿ ಈ ಒಂದು ಕುತೂಹಲ? ಬಿಗ್ ಬಾಸ್ ಅನ್ನು ಯಾರೆಲ್ಲ ಗೆಲ್ಬೋದು ಅಂತ ನಿಮ್ಮ ಒಪಿನಿಯನ್ ಇದೆ? ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ ಅಂತ ನಾವೇನ್ ಹೇಳೋದು, ಇಡೀ ಜನನೇ ಕೂಗ್ತಾ ಇದ್ದಾರೆ ಗಿಲ್ಲಿನೇ ಗೆಲ್ಲೋದು ಅಂತ. ಗಿಲ್ಲಿ? ಹೌದು, ಗಿಲ್ಲಿನ ಏನಾದ್ರು ದಬಾಕಿದ್ರೆ, ಗಿಲ್ಲಿನೇನಾದ್ರೂ ದಬಾ ಹಾಕಿದ್ರೆ ಆ ಲೇಡಿ ಒಬ್ರು ಇದಾರಲ್ಲ ಅಶ್ವಿನಿ ಅಂತ, ಅವರು ಬರ್ಬೋದು. ಚಾನ್ಸಸ್ ರೈಟ್ ಲೆಫ್ಟ್ ಅಲ್ಲಿ ಲಿಬ್ರಲ್ ಒಬ್ರು ಇರ್ತಾರೆ ಅಂತ ಹೇಳಿದ್ರೆ, ಮೀತಾ ಮೇಡಮ್ ರೈಟ್ ಲೆಫ್ಟ್ ಒಂದು ಹೆಣ್ಣು ಒಂದು ಗಂಡು ಹೇಳಿದರೆ ಯಾವತ್ತೂ ಯಾರು ಗೆದ್ದಿಲ್ಲ, ಲೇಡೀಸ್ ಗೆದ್ರೆ ಅದು ಜನ ಏನು ಬೇಜಾರ ಮಾಡ್ಕೊಳಲ್ಲ. ಹೌದು, ಅದು ತುಂಬಾ ಒಂದು ಪಾಸಿಟಿವ್. ಯಾಕಂದ್ರೆ ನೇರವಾಗಿ, ಯಾಕಂದ್ರೆ ಸುದ್ದಿ ಗೆದ್ದಿದ್ದು ಒಂಥರ ಕ್ರಾಶ್ ಅಲ್ಲಿ ಇದೆ. ಅದೇನೋ ಒಂಥರ ನನಗೂ ಗೊತ್ತಿರೋ ಪ್ರಕಾರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರ ಇದೆ, ಜನ ಒಪ್ಕೊಂಡ್ರ. ಹೌದೌದೌದು. ಬಿಗ್ ಬಾಸ್ನ ನೀವೆಂತೂ ನೋಡೋಕೆ ಟೈಮ್ ಇಲ್ಲ, ಅದು ಇರೋದ್ರಲ್ಲಿ ಹೇಳಿದ್ರೆ. ಯಾಕಂದರೆ ನೀವು ತುಂಬ ನೀವಿಗೆ ಕ್ರಿಸ್ಟಲ್ಲು, ನ್ಯೂಮರಾಜ್, TV ಚಾನಲ್ಲು, ಆಫೀಸ್ ಚಾನಲ್ಗೆ ನೋಡೋಕೆ ಸಾಕಾಗ್ತಿದೆ. ಮಕರ ರಾಶಿಯವ್ರಿಗೆ ಹಂಗಾರೆ ಈ ವರ್ಷ ಮನೆ ಕಟ್ತಾರೆ, ಗುದ್ದಿ ಪೂಜೆ ಮಾಡ್ತಾರೆ ಅಂತ ಎಲ್ಲನೂ ಕೂಡ ಹೇಳ್ತಿದ್ರೆ, ಟೈಮ್ ತಗೋತಾರೆ ಅಂತ ಹೇಳ್ತಿದ್ರೆ. ಅದೇ ರೀತಿಲಿ ಮಕರ ರಾಶಿಗೆ ಏನಾದ್ರು ದೋಷಗಳಿದ್ರೆ ಯಾವ ಸ್ಟೋನನ್ನು ಯೂಸ್ ಮಾಡಬೇಕು, ಯಾವ ಟೆಂಪಲ್ ಅಟೆಂಡ್ ಮಾಡಬೇಕು? ಸಣ್ಣ ಪುಟ್ಟ ದೋಷ ಬಂದವ್ರಿಗೆ ನೋಡಿ, ಸಣ್ಣ ಪುಟ್ಟ ದೋಷ ಅಂತ ಬಂದಾಗ ಮಕರ ರಾಶಿಯವರಿಗೆ ಮುಖ್ಯವಾಗಿ ಶನಿಯ ಒಂದು ಆರಾಧನೆಯನ್ನು ಅತಿ ಹೆಚ್ಚು ಮಾಡಬೇಕಾಗುತ್ತೆ. ರಾಶಿಯಾಧಿಪತಿ ಅವನೇ ಆಗಿದ್ದು, ಅವನು 3ನೇ ಮನೆಯಲ್ಲಿದ್ದಾನೆ. ಮತ್ತು ರಾಹುವನ್ನು ಕೂಡ ತುಂಬ ಆರಾಧಿಸಬೇಕಾಗುತ್ತೆ. ಯಾಕಂದರೆ ಅವನು ಕುಟುಂಬ ಸ್ಥಾನದಲ್ಲಿದ್ದು ಎಲ್ಲೋ ಒಂದು ಕಡೆ ಕುಟುಂಬದಲ್ಲಿ ತುಂಬ ಕಲಹಗಳನ್ನ ಏರ್ಪಡಿಸ್ತಾ ಇರ್ತಾನೆ. ಮತ್ತು ರಾಹು ಕೂಡ ರಾಶಿಗೆ ಬರ್ತಾನೆ. ಆ ರಾಶಿಗೆ ಬರೋದ್ರಿಂದ ಅಂದರೆ ಅದಕ್ಕೆ ಮುಂಚೆನೇ ಅದರ ಒಂದು ವೈಬ್ರೇಷನ್ನು ತುಂಬ ಇರುತ್ತೆ. ಸೊ ಹಾಗಾಗಿ ರಾಹು ಮತ್ತು ಕೇತುವಿನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅಲ್ಲಿ ಒಂದು ಟೆಂಪಲ್ ವಿಸಿಟ್ ಮಾಡೋದಾಗಿರ್ಬೋದು, ಅಥವಾ ರಾಹು ಕಾಲದಲ್ಲಿ ಅವರು ಯಾವುದೇ ಒಂದು ಪೂಜೆ ಮನೇಲೇ ಕೂತ್ಕೊಂಡು ಮನೇಲಿ ಒಂದು ದೀಪ ಹಚ್ಚಿದ್ರು ಸಾಕು, ಅದು ಆ ಒಂದು ಬ್ಲೆಸ್ಸಿಂಗ್ ಅವ್ರಿಗೆ ಯಾವಾಗಲೂ ಕಾಯ್ತಾ ಇರುತ್ತೆ. ಮಕರ ರಾಶಿಯವರಿಗೆ ಅಷ್ಟೊಂದು ಯೋಗ ಇದೆ ಅಂತ ಹೇಳ್ತಿದ್ರೆ 6ನೇ ತಿಂಗಳ ನಂತರ? ಹೌದು, 6ನೇ ತಿಂಗಳ ನಂತರ ಒಂದು 3 ತಿಂಗಳು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ 6, 7, 8, 9, 10 ತಿಂಗಳ ನಂತರ ಮತ್ತೆ ಗುರು ಚೇಂಜ್ ಆಗ್ತಾರೆ. ಸೊ ಗುರು ಸಿಂಹ ರಾಶಿಗೆ ಬಂದಾಗ, ಮಕರ ರಾಶಿಗೆ ಗುರು ನೀಚ,
ನೀಚನಾಗಿ 10ನೇ ತಿಂಗಳಾದ್ಮೇಲೆ ವ್ಯಯಸ್ಥಾನವನ್ನು ನೋಡ್ತಾನೆ. ಅಷ್ಟಮ ಸ್ಥಾನದಲ್ಲಿದ್ದು ಧನಸ್ಥಾನ ನೋಡಿದ್ರೆ ದುಡ್ಡು ಬರ್ತಾ ಇರುತ್ತೆ. ದುಡ್ಡು ಬರ್ತಾ ಇರುತ್ತೆ. ವ್ಯಯಸ್ಥಾನವನ್ನ 5ನೇ ಮನೆ ನೋಡೋದ್ರಿಂದ ಮಕರ ರಾಶಿಗೆ ಇವಾಗ ಶನಿ 3ನೇ ಮನೆಯಿಂದ ಕೋಪ, ತಾಪ, ಹೆಣ್ಮಕ್ಳ ಕಾಟ, ಜಗಳ, ಕೇಸ್ ಇವೆಲ್ಲ ಅದರಿಂದಲೇ ನಡೀತೈತಾ? ಹೌದು ಹೌದು. ಯಾಕಂದ್ರೆ 3ನೇ ಮನೆ ಧೈರ್ಯ, ಕಾಮ ಎಲ್ಲವನ್ನೂ ಕೊಡುತ್ತೆ ಜ್ಯೋತಿಷ ರೀತಿಲಿ. ಬರೀ ಅದಕ್ಕೆ ಸಂಬಂಧಪಟ್ಟಿದ್ದ ಜಗಳವನ್ನು ಆಗ್ತೈತೆ, ಅದಕ್ಕೆ ಬಂದಂಥ ತೊಂದರೆಗಳನ್ನ ಅನುಭವಿಸಿದ್ದಾರೆ. ಖಂಡಿತ ಕೂಡ ಮಕರ ರಾಶಿಯವರಿಗೆ ಜೈಲು ಬೇಲು ಎರಡೂ ಆಗಬೇಕಾಗಿದ್ದಾಗ ಕಷ್ಟದಲ್ಲಿ ಬೇಲಾಗಕ್ಕೆ ಏನೆಲ್ಲ ಮಾಡಬೇಕು, ಏನೆಲ್ಲ ಸ್ಟೋನ್ ಕೊಡ್ತಾರೆ, ಏನೆಲ್ಲ ಪೂಜೆ ಮಾಡಬೇಕು ನೋಡಿ. ಮಕರ ರಾಶಿಯವರಿಗೆ ಮುಖ್ಯವಾಗಿ ಬೇಲಾಗಬೇಕು, ಕೋರ್ಟ್ ಕೇಸಿಂದ ಹೊರಗಡೆ ಬರಬೇಕು ಅಂತಂದರೆ ನಮ್ಮಲ್ಲಿ ಕೋರ್ಟ್ ಕೇಸ್ ಸಂಬಂಧಪಟ್ಟ ಸ್ಟೋನು, ನಾನು ಅವಾಗಲೇ ಹೇಳಿದೆ, ಅದನ್ನು ಕೊಟ್ಟಾಗ ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಂಥ ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಂಡು ಕೂಡ ಅದರ ಒಂದು ಪವರ್ ಏನಿದೆ ಅಂದರೆ ಒಂದು 3ರಿಂದ 6 ತಿಂಗಳಲ್ಲಿ ಬೇಲಾಗೋದಾಗಿರ್ಬೋದು, ಅಥವಾ ಕೇಸು ಡಿಲೇ ಆಗೋದಾಗಿರ್ಬೋದು, ಕೇಸೇ ಇಲ್ದಂಗೆ ಆಗೋದಾಗಿರ್ಬೋದು, ರಾಜಿ ಆಗೋದಾಗಿರ್ಬೋದು, ಇವೆಲ್ಲವೂ ಕೂಡ ನಡೀತಾ ಬರುತ್ತೆ. ಕೇಸು ನಮ್ಮದಾಗೋದಾಗಿರ್ಬೋದು, ತುಂಬ ಹಳೆಯ ಕೇಸ್ಗಳೆಲ್ಲವೂ ಕೂಡ ಈ ರಾಜಿಗೆ ಬಂದುಬಿಡ್ತವೆ. ಓಕೆ, ಮಕರ ರಾಶಿ ಬಗ್ಗೆ ಸಾಕಷ್ಟು ಮೀತ ನೀಡಿದ್ದಾರೆ. ಖಂಡಿತ ಕೂಡ ತಿರುನಲ್ಲಾರು ಸಿದ್ದೇಶ್ವರನ ಮಕರ ರಾಶಿಯವ್ರ ದರ್ಶನ ಮಾಡಿ ತುಂಬ ಒಳ್ಳೆಯದು. ಗುರುಗ್ರಹನ ಆಲಂಗುಡಿ ಟೆಂಪಲ್ನ ದರ್ಶನ ಮಾಡಿ. ಮಕರ ರಾಶಿಯವರು ಅತಿ ಹೆಚ್ಚು ನೀವು ಲಕ್ ಬರೋಕ್ಕೆ ಗ್ರೀನ್ ಮತ್ತು ಬ್ಲೂ ಕಲರ್ ಬಟ್ಟೆಯನ್ನು ಯೂಸ್ ಮಾಡಿ, ಮತ್ತು 7ನೇ ಭಾಳ ವಿಶೇಷವಾಗಿ ವೈಟ್ ಕಲರ್ ಕೂಡ ಯೂಸ್ ಮಾಡಿ. ನಿಮಗೆ ಕೋರ್ಟ್ ಕೇಸಲ್ಲಿದ್ರೆ ಅದಕ್ಕೊಂದು ಕಲ್ಲು ಕೊಡ್ತಾರೆ. ನಿಮ್ಮ ಲಕ್ ಬರೋಕ್ಕೆ ಭಾಳ ವೈಬ್ರೇಷನ್ ಕೊಡೋಕ್ಕೆ ಪಚ್ಚೆ ಇಲ್ಲ ಡೈಮಂಡ್ ಶುಕ್ರಗ್ರಹನ ಯೂಸ್ ಮಾಡಿ, ತುಂಬ ಒಳ್ಳೆಯದಾಯ್ತು. ಇಷ್ಟೊತ್ತನಕ ಮಕರ ರಾಶಿ